ಓಂ ಶನೈಶ್ಚರಾಯ ಶಾಂತಾಯ ಸರ್ವಾಭೀಷ್ಟಪ್ರದಾಯಿನೇ ವರೇಣ್ಯಾಯ ಶರಣ್ಯಾಯ ಹಿರಣ್ಯಾಯ ನಮೋ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ವೀಕ್ಷಕರೇ ನಮಸ್ಕಾರ. ಎಲ್ಲರಿಗೂ ಶನೈಶ್ಚರ ಜಯಂತಿಯ ಶುಭಾಶಯಗಳು. ಕರ್ಮಕಾರಕ ಶನಿ ಮಹಾತ್ಮರ ಜಯಂತಿಯನ್ನು ಪ್ರತಿ ವರ್ಷ ಜ್ಯೇಷ್ಠ ಮಾಸದ ಅಮಾವಾಸ್ಯೆಯೆಂದು ಆಚರಿಸಲಾಗುತ್ತೆ. ಹಾಗಾದರೆ ಅಮಾವಾಸ್ಯೆ ಎಷ್ಟು ಹೊತ್ತಿಗೆ ಆರಂಭವಾಗುತ್ತೆ? ಶನಿ ಮಹಾತ್ಮರನ್ನು ಸ್ಮರಿಸಲು, ಪೂಜಿಸಲು, ಸ್ತೋತ್ರಗಳನ್ನು ಹೇಳಿಕೊಳ್ಳಲು ಶುಭ ಸಮಯ ಯಾವುದು ಅಂತ ತಿಳಿಯೋಣ. ವೀಕ್ಷಕರೇ, ಮೇ 26ರಂದು ಮಧ್ಯಾಹ್ನ 12:30ಕ್ಕೆ ಅಮಾವಾಸ್ಯೆ ಆರಂಭವಾಗಿ ಮೇ 27ರ ಬೆಳಗ್ಗೆ 8:31 ಇರುತ್ತೆ. ಹೀಗಾಗಿ 27ರಂದು ವಿಶೇಷವಾಗಿ ಶನಿ ಜಯಂತಿಯನ್ನು ಆಚರಿಸಲಾಗುತ್ತೆ. ಇವತ್ತು ಹಲವು ಶುಭಯೋಗಗಳು ಕೂಡ ರೂಪುಗೊಳ್ಳೋದ್ರಿಂದ ಶನಿ ದೋಷ ಹಾಗೂ ಸಾಡೆ ಸಾತಿಯಿಂದ ಬಳಲ್ತಾ ಇರೋರು ಪರಿಹಾರಗಳನ್ನು ಮಾಡಿಕೊಳ್ಬಹುದು. ಪ್ರಾರ್ಥನೆಯನ್ನು ಸಲ್ಲಿಸಿ ಮಹಾತ್ಮನ ಕೃಪಾ ಕಟಾಕ್ಷವನ್ನು ಪಡ್ಕೊಳ್ಬಹುದು. ನೋಡಿ, ಬೆಳಿಗ್ಗೆ 5:25ರಿಂದ 5:32 ಅಂದರೆ ಕೇವಲ 7 ನಿಮಿಷದವರೆಗೆ ಒಂದು ಅಪರೂಪದ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಇನ್ನು ಬೆಳಗ್ಗೆ 8:31 ಶಿವವಾಸ ಯೋಗ ಕೂಡ ಇರುತ್ತೆ. ಹೀಗಾಗಿ ನೀವು ಆರಾಮವಾಗಿ ಶಿವ ದೇವಾಲಯ ಇರ್ಬೋದು, ಶನೇಶ್ವರ ದೇವಾಲಯ ಇರ್ಬೋದು, ಇಲ್ಲಿಗೆಲ್ಲ ಭೇಟಿಯನ್ನು ಕೊಟ್ಟು ಶನಿ ಮಹಾತ್ಮರ ಕೃಪೆಯನ್ನು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಈ ಶನಿ ಜಯಂತಿಯಂದು ಏನೇನೆಲ್ಲ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಅಂತ ನಾವು ನೋಡೋದಾದರೆ, 27ನೇ ತಾರೀಕು ಬೆಳಗ್ಗೆ 5:15 ನೀವು ಶುಚಿರ್ಭೂತರಾಗಿ ಶನಿಪೀಡ ಪರಿಹಾರ ಸ್ತೋತ್ರ, ನವಗ್ರಹ ಸ್ತೋತ್ರಗಳು ಮತ್ತು ಹನುಮ ಸ್ತೋತ್ರಗಳನ್ನು ಹೇಳ್ಕೊಳ್ಬಹುದು. ನಂತರ ದೇವಸ್ಥಾನಕ್ಕೆ ಭೇಟಿ ನೀಡಿ ತಿಲದಾನವನ್ನು ಮಾಡಿ, ಅದು ಸಾಧ್ಯವಾಗದೇ ಇದ್ದರೆ ಅಸಹಾಯಕರಿಗೆ, ವೃದ್ಧರಿಗೆ ಅಥವಾ ಬೀದಿಯಲ್ಲಿ ಕಸ ಗುಡಿಸ್ತಾರಲ್ಲ ಅಂಥವರಿಗೆಲ್ಲ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಹಣ್ಣು ಹಂಪಲು ದಾನ ಮಾಡಬಹುದು. ಆಹಾರ, ಬಟ್ಟೆ ಮತ್ತು ಹಣವನ್ನು, ವಿಶೇಷವಾಗಿ ಕಪ್ಪು ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ಅತ್ಯಂತ ಮಂಗಳಕರ ಆಗಿರುತ್ತೆ. ಇನ್ನು ಬೆಳಗ್ಗೆ 8:31 ಒಳಗೆ ಅಶ್ವತ್ಥಕಟ್ಟೆಯ ಬಳಿ ದೀಪವನ್ನು ಹಚ್ಚಿ ಶನಿದೇವರ ಬೀಜ ಮಂತ್ರವನ್ನು ಹೇಳೋದ್ರಿಂದ ಮಹಾತ್ಮನ ಆಶೀರ್ವಾದ ನಿಮಗೆ ಸಿಗುತ್ತೆ. ದೀಪಕ್ಕೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯನ್ನು ಬಳಸೋದು ಉತ್ತಮ. ಇನ್ನು ಹನುಮಂತ ದೇವರು ಶನಿಯ ಪ್ರತಿಕೂಲ ಪ್ರಭಾವವನ್ನು ಕಡಿಮೆ ಮಾಡೋದ್ರಿಂದ ಹನುಮಂತ ಚಾಲಿಸವನ್ನು ಸಹ ಪಠಿಸಬಹುದು. ಕರ್ಮಕಾರಕರಾಗಿರ್ತಕ್ಕಂಥ ಶನಿದೇವರು ಶಿವನ ವರದ ಮೂಲಕ ಸೂರ್ಯ ಹಾಗೂ ಛಾಯಾದೇವಿಯ ಪುತ್ರನಾಗಿ ಜನಿಸಿದವರು. ಯಾವುದೇ ಕಾರಣಕ್ಕೂ ಅನ್ಯಾಯಕ್ಕೆ ಅವಕಾಶ ಮಾಡಿಕೊಡದ ಶನಿದೇವರು ಇಡೀ ವಿಶ್ವಕ್ಕೇನೆ ನ್ಯಾಯಾಧೀಶರಾಗಿದ್ದಾರೆ. ಆದಾಗ್ಯೂ ಗಣಪತಿ ಹಾಗೂ ಹನುಮಂತ ದೇವರ ಭಕ್ತರಿಗೆ ಸ್ವಲ್ಪ ವಿನಾಯಿತಿಯನ್ನು ನೀಡೋದಾಗಿ ಸ್ವತಃ ಶನಿದೇವರೇ ಒಂದು ಮಾತು ಕೊಟ್ಟಿದ್ದಾರೆ ಎಂಬ ನಂಬಿಕೆ ಇರೋದರಿಂದ ಈ ದಿನ ಗಣಪತಿ ಹಾಗೂ ಹನುಮಂತ ದೇವಾಲಯಕ್ಕೂ ಕೂಡ ಭೇಟಿಯನ್ನು ನೀಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಂ ಸನ್ಮಂಗಲಾನಿ ಭವಂತು.